ಹಾಯ್, ಬೆಳಗ್ಗೆ ಇದನ್ನೆಲ್ಲ ತಿಂದು ಕ್ವಿಕ್ಕಾಗಿ ರೆಡಿ ಆಗಿದ್ದು ನಾವು ಫ್ಯಾಮಿಲಿ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ರೆಡಿ ಆದ್ವಿ. ಸ್ವಲ್ಪ ಕಳಸ ಬಂದಿತ್ತು ಇವತ್ತು. ಲೋರೆಲ್ ಪ್ಯಾರಿಸಲ್ಲಿ ಹೇರ್ ಸಿರಮ್ ಹಾಕ್ಕೊಂಡು ಪಟಾಫಟ್ ಅಂತ ರೆಡಿ ಆದ. ಒಂದು ರೇಂಜ್ ಸೆಟ್ ಆಗುತ್ತೆ ಹೇರು. ಸ್ವಿಸ್ ಬ್ಯೂಟಿ ಅವರ ಬ್ಲಷು, ಲಿಪ್ಸ್ಟಿಕ್ ಬ್ಲಷ್ ಎರಡೇ ಯೂಸ್ ಮಾಡಿದ್ದು ನಾನು. ಸಖತ್ತಾಗಿ ಕಾಣಿಸುತ್ತೆ ಮಾತ್ರ. ಇದು ಮಿಂತ್ರಿಂದ ಆರ್ಡರ್ ಮಾಡ್ಕೊಂಡಂಥ ಕುರ್ತಿ ಚೆನ್ನಾಗಿ ಕಾಣಿಸ್ತಿದ್ದು. ಆ ಗ್ಯಾಪಲ್ಲೂ ಮೀನು ಸಾರು ಕಡುಬು ತಿಂದ್ಕೊಂಡು ಸೀದಾ ನಮ್ಮ ದೊಡ್ಡಮ್ಮನ ಮನೆಗೆ ಹೋದ್ವಿ. ಅವ್ರ ಕಾರ್ ಹತ್ಕೊಂಡು ಸೀದಾ ಹೊರಟ್ವಿ. ಸ್ವಲ್ಪ ಬಿಸಿಲಿದ್ದು ನೋಡಿ ತುಂಬ ಖುಷಿ ಆಯಿತು ಮಾತ್ರ. ಅಪರೂಪಕ್ಕೆ ಬಿಸಿಲು ನೋಡಿದ್ದು. ಸೀದಾ ಹಂಗೆ ಒಳಗಡೆ ಹೋಗಿ ಎಲ್ಲ ಒಂದು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಸೀದಾ ಒಳಗಡೆ ಹೋದ್ವಿ. ಹೋದ ತಕ್ಷಣ ಇವರು ನಮ್ಮ ಅಪ್ಪಾಜಿದ ಅಮ್ಮನ ತಂಗಿ ಹಿರಿತಲೆ ನೋಡಿದ ತಕ್ಷಣ ತುಂಬ ಖುಷಿಪಟ್ಟರು. ಅವ್ರಿಗೆ ಗುರ್ತಾನೆ ಸಿಗ್ತಿರ್ಲಿಲ್ಲ ನಮ್ಮದೆಲ್ಲ. ಖುಷಿ ಆಯಿತು ಅವರಿಗೆ. ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮಾಡಿ, ಊಟ ಎಲ್ಲ ಚೆನ್ನಾಗಿತ್ತು. ಈ ಟೈಮಲ್ಲಿ ಮದುವೆ ಜಾಸ್ತಿ ಇರಲ್ಲ, ಅಪರೂಪಕ್ಕೆ ಮದುವೆಗೆ ಹೋಗಿದ್ದು. ಸ್ಮೀರಾ ಅಂತೂ ಆಟ ಆಡ್ಕೊಂಡು ಕೂತಿದ್ಲು. ಹಾಗೆ ತಾಂಬೂಲೆಲ್ಲ ತಗೊಂಡು ಸೀದಾ ಬಂದ್ವಿ. ಹಾಗೆ ಕಳಸದಲ್ಲಿ ಗಣಪತಿ ಕೂರಿಸಿರೋ ದೊಡ್ಡ ಗಣಪತಿ, ಅದನ್ನ ನೋಡೋಣ ಅಂತ ಸೀದಾ ಹೋದ್ವಿ. ಹಾಗೆ ಒಂದು IPIಗೆ ಅಪ್ಲೈ ಮಾಡೋಣ ಅಂತ ನೋಡ್ತಾ ಇದ್ದೆ. ನಿನ್ನೆಗೆ ಲಾಸ್ಟ್ ಡೇಟ್ ಬಜಾಜ್ ಹೌಸ್ ಫೈನಾನ್ಸಿಂಗ್. ನೀವೇನಾದರೂ ಅಪ್ಲೈ ಮಾಡಿದ್ರೆ ನಿಮ್ಗೆ ಆಯ್ತಾ ನಂಗೆ ಕಮೆಂಟ್ ಮಾಡಿ ಹೇಳಿ. ನಿನ್ನೆಗೆ ಲಾಸ್ಟ್ ಡೇಟ್ ಅದು. ಹಾಗೆ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡ್ತೀವಿ ಜೋರು ಮಳೆ ಸ್ಟಾರ್ಟ್ ಆಗಿತ್ತು. ಈ ಸತಿ ಅಂತೂ ಮೇ ಬಿ ಮಳೆ ನಿಲ್ಲಲ್ಲ ಅನಿಸುತ್ತೆ. ನಿಮ್ಮ ಕಡೆನೂ ಹಿಂಗೇನಾ?